ಅಡುಗೆ ಮನೆಯಲ್ಲಿ ಎಷ್ಟೇ ಅನುಭವ ಇದ್ದರೂ ಕೂಡ ನಮ್ಮನ್ನೆಲ್ಲ ಹೆಚ್ಚಿನ ದಿವಸ ಕಾಡುವಂಥ ಪ್ರಶ್ನೆ ಒಂದೇ, ನಾಳೆ ಬೆಳಿಗ್ಗೆ ಏನು ತಿಂಡಿ ಅಂತ ಅಲ್ವಾ. ಅಂಥ ದಿನಗಳಿಗೋಸ್ಕರ ಎರಡು ಬಹಳ ರುಚಿಕರವಾದ ರೆಸಿಪಿಯೊಂದಿಗೆ ಇವತ್ತಿನ ದಿನ ಬಂದಿದ್ದೀನಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲನೇದು ಗರಿ ಗರಿ ರುಚಿಕರ ಟೊಮ್ಯಾಟೊ ದೋಸೆ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ದೊಡ್ಡ ಗಾತ್ರದ ಟೊಮ್ಯಾಟೊ ಹೀಗೆ ದೊಡ್ಡದಾಗಿ ಕತ್ತರಿಸ್ಕೊಂಡಿದ್ದೀನಿ. ಅರ್ಧ ಕಪ್ಪು ಅಕ್ಕಿ ಹಿಟ್ಟು, 1/4 ಕಪ್ಪು ಮೀಡಿಯಮ್ ರವೆ ಅಥವಾ ಉಪ್ಪಿಟ್ಟಿನ ರವೆ ಅಥವಾ ಬಾಂಬೆ ರವೆ ಅಂತೀವಲ್ಲ ಅದು, 1 ಟೇಬಲ್ ಚಮಚ ಕಡಲೆ ಹಿಟ್ಟು. ಇಷ್ಟು ಪದಾರ್ಥಗಳನ್ನು ತಗೊಂಡು ಇದಕ್ಕೆ ಸ್ವಲ್ಪ ಮಸಾಲೆನ ಹಾಕಬೇಕು. 2 ಒಣಮೆಣಸಿನ್ಕಾಯಿ, 1 ಚಮಚ ಧನಿಯಾ ಅಥವಾ ಕೊತ್ತಂಬರಿ, ಅರ್ಧ ಚಮಚದಷ್ಟು ಜೀರಿಗೆ, ಇವಿಷ್ಟು ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಒಂದು ಸಣ್ಣ ಚೂರು ಶುಂಠಿ, ಒಣಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಬೋದು. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ರುಬ್ಬಿರುವಂತಹ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ದೋಸೆ ಹಿಟ್ಟು ಸ್ವಲ್ಪ ತೆಳುವಾಗಿರುತ್ತೆ, ಹಾಗಾಗಿ ನೀರನ್ನು ನೀವು ಹಾಕ್ಬೋದು. ಕೊನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ, ಹದ ಮಾಡ್ಕೊಳ್ಳೋಷ್ಟೊತ್ತಿಗೆ ನೋಡ್ಕೊಂಡು ಹಾಕಿದ್ರೆ ಆಯಿತು. ಹಾಗೆ ಇಲ್ಲಿ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಸಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ಇದು ನೀರು ದೋಸೆ ಅಥವಾ ರವೆ ದೋಸೆ ಇರುತ್ತಲ್ಲ ಅಷ್ಟೇ ತೆಳ್ಳಗೆ, ಅಥವಾ ಒಂದು ಸ್ವಲ್ಪ ಅದಕ್ಕಿಂತ ದಪ್ಪ ಇದ್ದರೆ ಸಾಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ತೆಳ್ಳಗೆ ಹಿಟ್ಟನ್ನು ಮಾಡ್ಕೊಳ್ಬೇಕು. ಈ ದೋಸೆಗೆ ಹಿಟ್ಟು ಹುದುಕ್ಸೋದಾಗಲಿ ಅಥವಾ ಹುಳಿ ಬರ್ಸೋದಾಗಲಿ ಅಗತ್ಯ ಇಲ್ಲ. ಹಾಗಾಗಿ ನಿಮಗೆ ಬೆಳಿಗ್ಗೆ ಏನು ತಿಂಡಿ ಮಾಡೋದು ಅನ್ನುವಾಗ ಆರಾಮಾಗಿ ಒಂದು 5-10 ನಿಮಿಷದಲ್ಲಿ ಹಿಟ್ಟನ್ನು ತಯಾರಿಸ್ಕೊಂಡು ಕೂಡಲೇ ದೋಸೆನ ಮಾಡ್ಬೋದು. ಇನ್ನು ನಾನಿಲ್ಲಿ ಕಬ್ಬಣದ ಹಂಚಲ್ಲಿ ದೋಸೆನ ಮಾಡ್ತಾ ಇದ್ದೀನಿ. ಸೇಮ್ ರವೆ ದೋಸೆ, ಬರೀ ಅಕ್ಕಿ ದೋಸೆ ಅಥವಾ ನೀರು ದೋಸೆ ಮಾಡಲ್ವಾ, ಅದೇ ಥರ ಮಾಡ್ತಾ ಇದ್ದೀನಿ. ನೀವು ಹಾಗೆ ಮಾಡಿದ್ರೆ ಆಯಿತು. ಕಬ್ಬಣದ ಹಂಚು ಮಾತ್ರ ಚೆನ್ನಾಗಿ ಪಳಗಿರಬೇಕು. ಅದಿಲ್ಲ ಅಂದರೆ ನಾನ್ ಸ್ಟಿಕ್ ಪ್ಯಾನ್ ಬೇಕಾದರೂ ಬಳಸ್ಬೋದು. ಇಲ್ಲಿ ಮೇಲಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಕಾಯಿಸ್ಕೊಳ್ಬೇಕು. ನಿಮ್ಗೊಂದು ಸ್ವಲ್ಪ ಬಾಯಲ್ಲಿ ಕರಗೋ ಥರ ಮೃದುವಾದ ದೋಸೆ ಅಂದರೆ ಕೂಡಲೇ ತೆಗೆದ್ರೆ ಆಯಿತು. ಅಥವಾ ಗರಿ ಗರಿ ಬೇಕು ಅಂದರೆ ಈ ರೀತಿ ಉರಿನ ಕಡಿಮೆ ಮಾಡಿ ಸ್ವಲ್ಪ ಹೊತ್ತು ಕಾಯಿಸಿದ್ರೆ ಆಯಿತು, ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಮಸಾಲೆ ಎಲ್ಲ ಹಾಕಿ ಮಾಡಿರೋದ್ರಿಂದ ಬಹಳ ರುಚಿಯಾಗಿರುತ್ತೆ. ಚಟ್ನಿ ಇಲ್ಲದೇ ತಿನ್ಬೋದು. ನಾನು ಚಟ್ನಿ ಪುಡಿ ಜೊತೆ ಬಡಿಸಿದ್ದೆ. ರುಚಿಯಾಗಿರುವ ಈ ದೋಸೆನ ನೀವು ಖಂಡಿತ ಟ್ರೈ ಮಾಡಿ. 2ನೇ ರೆಸಿಪಿ ಬೀಟ್ರೂಟ್ ರೆಸಿಪಿ. ಇದು ಬೀಟ್ರೂಟಿನ ಒಳ್ಳೆಯ ಅಂಶಗಳನ್ನು ಹೊಂದಿರುವಂತಹ ಒಂದು ದೋಸೆ ಅಂತ ಹೇಳ್ಬೋದು. ನೋಡೋಕ್ಕೂ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ಪು ರವೆ, ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ರವೆ ಸೇಮ್ ಮೀಡಿಯಮ್ ರವೆ ಅಥವಾ ಉಪ್ಮಾ ರವೆ ಇರುತ್ತಲ್ಲ ಅದು. ಹಾಗೆ 1 ಟೇಬಲ್ ಚಮಚ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ರುಚಿಗೆ ತಕ್ಕ ಹಾಗೆ ಉಪ್ಪು, ಖಾರಕ್ಕೆ ತಕ್ಕ ಹಾಗೆ ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಕಾಳುಮೆಣಸು ಪುಡಿ ಮಾಡ್ಕೊಂಡಿರೋದು, ಅರ್ಧ ಚಮಚ ಜೀರಿಗೆ, ಇವಿಷ್ಟು ಪದಾರ್ಥಗಳನ್ನು ತಗೊಂಡು ಇದಕ್ಕಿವಾಗ ತುರಿದಿರುವಂತಹ ಬೀಟ್ರೂಟನ್ನು ಸೇರಿಸಬೇಕು. ನಾನೊಂದು ಮಧ್ಯಮ ಗಾತ್ರದ ಬೀಟ್ರೂಟನ್ನು ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕಿದೆ. ಹಾಗೆ ಒಂದು ಮಧ್ಯಮ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕತ್ತರಿಸಿಟ್ಕೊಂಡಿದ್ದೆ, ಅದು, ಸ್ವಲ್ಪ ತೆಂಗಿನ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟು ಪದಾರ್ಥಗಳನ್ನು ಹಾಕಬೇಕು. ಈ ರೀತಿಯ ದೋಸೆಗಳನ್ನು ಮಾಡುವಾಗ ನೀವು ಯಾವುದೋ ಒಂದು ಪದಾರ್ಥ ನಿಮ್ಮ ಮನೇಲಿ ಇಲ್ಲ, ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಹೆಚ್ಚು ಕಡಿಮೆ ಯಾವ ಥರ ಮಾಡಿದ್ರೂ ದೋಸೆ ನಡೆಯುತ್ತೆ, ಚೆನ್ನಾಗೇ ಬರುತ್ತೆ. ಆಮೇಲೆ ಇದಕ್ಕೆ ಅಗತ್ಯ ಇರೋಷ್ಟು ನೀರನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಈ ದೋಸೆ ಹಿಟ್ಟು ಅಷ್ಟೇ, ರವೆ ದೋಸೆ ಹಿಟ್ಟೆಲ್ಲ ಇರುತ್ತಲ್ಲ ಹಾಗೇ ಇರಬೇಕು, ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ಮಾಡ್ಕೊಳ್ಬೇಕು. ಅಥವಾ ನೀವು ಮೊದಲನೇ ಸಲ ಈ ಥರದ ದೋಸೆನ ಮಾಡ್ತಾ ಇದ್ದೀರಾ ಅಂತಂದರೆ ಒಮ್ಮೆಗೆ ತುಂಬ ನೀರನ್ನು ಹಾಕಬೇಡಿ. ಫಸ್ಟಿಗೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಲಿ. ಒಂದು ದೋಸೆ ಮಾಡಿ ನೋಡಿಕೊಂಡು ದೋಸೆ ಚೆನ್ನಾಗಿ ಏಳ್ಸಕ್ಕೆ ಬರ್ತಾ ಇದೆ ಅಂದರೆ ಬೇಕಾದರೆ ಮತ್ತೆ ನೀರನ್ನು ಹಾಕ್ಬೋದು. ನಾನು ಸುಮಾರು 2/4 ಕಪ್ಪಷ್ಟು ನೀರನ್ನು ಹಾಕಿದೆ. ಹಾಗೆ ಕೊನೆಯಲ್ಲಿ ಒಂದು ಚಿಟಿಕೆ ಇಂಗನ್ನು ಸೇರಿಸ್ತಾ ಇದ್ದೀನಿ. ಬೀಟ್ರೂಟು ಕೆಲವರಿಗೆ ಸ್ವಲ್ಪ ಜೀರ್ಣಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಕೊನೆಯಲ್ಲಿ ಆಪ್ಷನಲ್ ಐಟಮ್ ಥರ, ಇಂಗ್ರೀಡಿಯೆಂಟ್ ಥರ ಇಂಗನ್ನು ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈ ದೋಸೆನೂ ಸಹ ಅಷ್ಟೇ, ನಾನು ಕಬ್ಬಣದ ಹಂಚಲ್ಲಿ, ಚೆನ್ನಾಗಿ ಪಳಗಿಸಿರುವಂತಹ ಕಬ್ಬಣದ ಹಂಚಲ್ಲಿ ಮಾಡ್ತಾ ಇದ್ದೀನಿ. ರವೆ ದೋಸೆ ಮಾಡೋ ಥರನೇ ತೆಳ್ಳಗಿರೋ ದೋಸೆನ ಮಾಡಿದ್ರಾಯ್ತು. ಹಿಟ್ಟು ಹುಳಿ ಬರ್ಸೋದಾಗಲಿ ಹುದುಕ್ಸೋದಾಗಲಿ ಬೇಕಿಲ್ಲ. ಕಲರ್ ಆಗಿರುತ್ತಲ್ವಾ, ಆರೋಗ್ಯಕರವಾಗೂ ಇರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ.
ಮೇಲಿಂದ ಎಣ್ಣೆ ಹಾಕಿ ಉರಿ ಸ್ವಲ್ಪ ಕಡಿಮೆ ಮಾಡಿ ಗರಿ ಗರಿ ಆಗೋವರೆಗೆ ಕಾಯಿಸಿದ್ರೆ ಆಯಿತು. ಮೃದುವಾಗಿರೋ ದೋಸೆ ಬೇಕು ಅಂತಂದರೆ ಕಾಯಿಸದೇ ಇದ್ದರೆ ಆಯಿತು. ಹಾಗೆ ದೋಸೆ ಮುಚ್ಚಳ ತೆಗೆದ ಕೂಡಲೇ ಸ್ವಲ್ಪ 5-10 ಸೆಕೆಂಡ್ ಬಿಟ್ಟು ತೆಗೆದ್ರೆ ಆಯಿತು ಅಷ್ಟೇ. ಈ ದೋಸೆನೂ ಅಷ್ಟೇ ಮಸಾಲೆ ಎಲ್ಲ ಇರೋದ್ರಿಂದ ಹಾಗೆ ಬೇಕಾದ್ರೂ ತಿನ್ಬೋದು, ಚಟ್ನಿ ಜೊತೆ ಬೇಕಾದ್ರೂ ಬಡಿಸ್ಬೋದು. ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.